ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಬಿಸಿಲಿನಿಂದ ದಣಿವಾರಿಸಿಕೊಳ್ಳೋದಕ್ಕೆ ಎಳ್ನೀರು, ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಎಳ್ನೀರಿಗೆ ಎಲ್ಲಿಲ್ಲದ ಬೇಡಿಕೆ ಈ ಬಾರಿ ಬಂದಿರುವಂಥದ್ದು. ಸದ್ಯ ನಾನು ಏಷ್ಯಾದಲ್ಲೇ ಅತಿ ದೊಡ್ಡ ಎಳ್ನೀರು ಮಾರುಕಟ್ಟೆ ಅಂತ ಹೆಸರುವಾಸಿಯಾಗಿರುವಂಥ ಮಂಡ್ಯ ಜಿಲ್ಲೆಯ ಮದ್ದೂರು ಎಳನೀರಿನ ಮಾರುಕಟ್ಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಎಳ್ನೀರು ವಾಹನ ಮಾರುಕಟ್ಟೆಗೆ ಬರ್ತಾ ಇದ್ದಂತೆ ವರ್ತಕರು ರಸ್ತೆಯಲ್ಲೇ ನಿಂತು ಎಳ್ನೀರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಬ್ಬರಿಗೊಬ್ಬರು ಮುಗಿಬಿದ್ದು ಎಳ್ನೀರನ್ನು ಖರೀದಿ ಮಾಡುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಬೆಂಗಳೂರು ಮೈಸೂರು ಸರ್ವಿಸ್ ರಸ್ತೆಯಲ್ಲೇ ಈ ಎಳ್ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿರುವಂಥದ್ದು. ಆದರೆ ಬೇಡಿಕೆಗೆ ಅನುಗುಣವಾದಷ್ಟು ಎಳ್ನೀರು ಬರ್ತಾ ಇಲ್ಲ. ಇದು ವರ್ತಕರಿಗೆ ಬೇಡಿಕೆಯಷ್ಟು ಎಳ್ನೀರನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಂದ ಎಳ್ನೀರನ್ನು ರಸ್ತೆಯಲ್ಲೇ ಖರೀದಿ ಮಾಡುವಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ 4-5 ವರ್ತಕರು, ಆ ಕಡೆ ಡೋರ್ನಲ್ಲೂ ಒಬ್ಬರು, ಒಂದಷ್ಟು ವರ್ತಕರು, ಇಲ್ಲೂ ಕೂಡ ವರ್ತಕರು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ವಾಹನವನ್ನು ಅದೇ ರೀತಿ ಅಡ್ಡಗಟ್ಟಿ ಖರೀದಿಯಲ್ಲಿ ತೊಡಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಎಳನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮದ್ದೂರು ಎಳನೀರು ಮಾರುಕಟ್ಟೆಯಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಡೆಲ್ಲಿ ಸೇರಿದಂತೆ ಸಾಕಷ್ಟು ರಾಜ್ಯಗಳಿಗೆ ಎಳ್ನೀರು ಪೂರೈಕೆ ಆಗ್ತದೆ. ಆದರೆ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲ. ಹೀಗಾಗಿ ಎಳ್ನೀರಿನ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ರೈತರಿಗೆ 30-35 ರೂಪಾಯಿಯಷ್ಟು ದರವನ್ನು ನೀಡಿ ಖರೀದಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತರುವಂಥ ವಾಹನಗಳೇನು ಬರ್ತವೆ, ಗುಣಮಟ್ಟವಾಗಿ ಎಳ್ನೀರು ಸಿಕ್ಕಿದ್ರೆ ಅದಕ್ಕೆ 50 ರೂಪಾಯಿನೂ ಕೊಟ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಡೆಲ್ಲಿಯಲ್ಲೆಲ್ಲ ಹೋಯಿತು ಅಂದರೆ ಒಂದು ಎಳ್ನೀರು 100-120 ರೂಪಾಯಿವರೆಗೂ ಕೂಡ ಮಾರಾಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ದಣಿವಾರಿಸ್ಕೊಳ್ಳೋದಕ್ಕೆ ಎಳ್ನೀರು ಮೊರೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಳ್ನೀರು ಬೇಡಿಕೆ ಹೆಚ್ಚಾಗಿರುವಂಥದ್ದು. ಈ ಒಂದು ಮಾರುಕಟ್ಟೆಗೆ ಪ್ರತಿನಿತ್ಯ 5-6 ಲಕ್ಷ ಎಳ್ನೀರು ಬಂದರೂ ಕೂಡ ಸಾಲೋದಿಲ್ಲ, ಅಷ್ಟು ಬೇಡಿಕೆ ಇದೆ. ಆದರೆ ಇಲ್ಲಿಗೆ ಪ್ರತಿನಿತ್ಯ ಬರ್ತಾ ಇರುವಂಥದ್ದು 1.5-2 ಲಕ್ಷ ಮಾತ್ರ. ಹಾಗಾಗಿ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲದೆ ಇರೋದ್ರಿಂದ ವರ್ತಕರು ಮಾರುಕಟ್ಟೆಗೆ ಬರುವಂಥ ವಾಹನವನ್ನು ರಸ್ತೆಯಲ್ಲೇ ತಡೆದು ಎಳ್ನೀರನ್ನು ಖರೀದಿಯಲ್ಲಿ ತೊಡಗಿರುವಂಥದ್ದು. ಇದಿಷ್ಟು ಮಂಡ್ಯದ ಎಳ್ನೀರು ಮಾರುಕಟ್ಟೆಯ ಸುದ್ದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಬಿಸಿಲಿನಿಂದ ದಣಿವಾರಿಸಿಕೊಳ್ಳೋದಕ್ಕೆ ಎಳ್ನೀರು, ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಎಳ್ನೀರಿಗೆ ಎಲ್ಲಿಲ್ಲದ ಬೇಡಿಕೆ ಈ ಬಾರಿ ಬಂದಿರುವಂಥದ್ದು. ಸದ್ಯ ನಾನು ಏಷ್ಯಾದಲ್ಲೇ ಅತಿ ದೊಡ್ಡ ಎಳ್ನೀರು ಮಾರುಕಟ್ಟೆ ಅಂತ ಹೆಸರುವಾಸಿಯಾಗಿರುವಂಥ ಮಂಡ್ಯ ಜಿಲ್ಲೆಯ ಮದ್ದೂರು ಎಳನೀರಿನ ಮಾರುಕಟ್ಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಎಳ್ನೀರು ವಾಹನ ಮಾರುಕಟ್ಟೆಗೆ ಬರ್ತಾ ಇದ್ದಂತೆ ವರ್ತಕರು ರಸ್ತೆಯಲ್ಲೇ ನಿಂತು ಎಳ್ನೀರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಬ್ಬರಿಗೊಬ್ಬರು ಮುಗಿಬಿದ್ದು ಎಳ್ನೀರನ್ನು ಖರೀದಿ ಮಾಡುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಬೆಂಗಳೂರು ಮೈಸೂರು ಸರ್ವಿಸ್ ರಸ್ತೆಯಲ್ಲೇ ಈ ಎಳ್ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿರುವಂಥದ್ದು. ಆದರೆ ಬೇಡಿಕೆಗೆ ಅನುಗುಣವಾದಷ್ಟು ಎಳ್ನೀರು ಬರ್ತಾ ಇಲ್ಲ. ಇದು ವರ್ತಕರಿಗೆ ಬೇಡಿಕೆಯಷ್ಟು ಎಳ್ನೀರನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಂದ ಎಳ್ನೀರನ್ನು ರಸ್ತೆಯಲ್ಲೇ ಖರೀದಿ ಮಾಡುವಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ 4-5 ವರ್ತಕರು, ಆ ಕಡೆ ಡೋರ್ನಲ್ಲೂ ಒಬ್ಬರು, ಒಂದಷ್ಟು ವರ್ತಕರು, ಇಲ್ಲೂ ಕೂಡ ವರ್ತಕರು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ವಾಹನವನ್ನು ಅದೇ ರೀತಿ ಅಡ್ಡಗಟ್ಟಿ ಖರೀದಿಯಲ್ಲಿ ತೊಡಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಎಳನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮದ್ದೂರು ಎಳನೀರು ಮಾರುಕಟ್ಟೆಯಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಡೆಲ್ಲಿ ಸೇರಿದಂತೆ ಸಾಕಷ್ಟು ರಾಜ್ಯಗಳಿಗೆ ಎಳ್ನೀರು ಪೂರೈಕೆ ಆಗ್ತದೆ. ಆದರೆ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲ. ಹೀಗಾಗಿ ಎಳ್ನೀರಿನ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ರೈತರಿಗೆ 30-35 ರೂಪಾಯಿಯಷ್ಟು ದರವನ್ನು ನೀಡಿ ಖರೀದಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತರುವಂಥ ವಾಹನಗಳೇನು ಬರ್ತವೆ, ಗುಣಮಟ್ಟವಾಗಿ ಎಳ್ನೀರು ಸಿಕ್ಕಿದ್ರೆ ಅದಕ್ಕೆ 50 ರೂಪಾಯಿನೂ ಕೊಟ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಡೆಲ್ಲಿಯಲ್ಲೆಲ್ಲ ಹೋಯಿತು ಅಂದರೆ ಒಂದು ಎಳ್ನೀರು 100-120 ರೂಪಾಯಿವರೆಗೂ ಕೂಡ ಮಾರಾಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ದಣಿವಾರಿಸ್ಕೊಳ್ಳೋದಕ್ಕೆ ಎಳ್ನೀರು ಮೊರೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಳ್ನೀರು ಬೇಡಿಕೆ ಹೆಚ್ಚಾಗಿರುವಂಥದ್ದು. ಈ ಒಂದು ಮಾರುಕಟ್ಟೆಗೆ ಪ್ರತಿನಿತ್ಯ 5-6 ಲಕ್ಷ ಎಳ್ನೀರು ಬಂದರೂ ಕೂಡ ಸಾಲೋದಿಲ್ಲ, ಅಷ್ಟು ಬೇಡಿಕೆ ಇದೆ. ಆದರೆ ಇಲ್ಲಿಗೆ ಪ್ರತಿನಿತ್ಯ ಬರ್ತಾ ಇರುವಂಥದ್ದು 1.5-2 ಲಕ್ಷ ಮಾತ್ರ. ಹಾಗಾಗಿ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲದೆ ಇರೋದ್ರಿಂದ ವರ್ತಕರು ಮಾರುಕಟ್ಟೆಗೆ ಬರುವಂಥ ವಾಹನವನ್ನು ರಸ್ತೆಯಲ್ಲೇ ತಡೆದು ಎಳ್ನೀರನ್ನು
ಖರೀದಿಯಲ್ಲಿ ತೊಡಗಿರುವಂಥದ್ದು. ಇದಿಷ್ಟು ಮಂಡ್ಯದ ಎಳನೀರು ಮಾರುಕಟ್ಟೆಯ ಸುದ್ದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಬಿಸಿಲಿನಿಂದ ದಣಿವಾರಿಸಿಕೊಳ್ಳೋದಕ್ಕೆ ಎಳ್ನೀರು ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಎಳ್ನೀರಿಗೆ ಎಲ್ಲಿಲ್ಲದ ಬೇಡಿಕೆ ಈ ಬಾರಿ ಬಂದಿರುವಂಥದ್ದು. ಸದ್ಯ ನಾನು ಏಷ್ಯಾದಲ್ಲೇ ಅತಿ ದೊಡ್ಡ ಎಳ್ನೀರು ಮಾರುಕಟ್ಟೆ ಅಂತ ಹೆಸರುವಾಸಿಯಾಗಿರುವಂಥ ಮಂಡ್ಯ ಜಿಲ್ಲೆಯ ಮದ್ದೂರು ಎಳನೀರಿನ ಮಾರುಕಟ್ಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಎಳ್ನೀರು ವಾಹನ ಮಾರುಕಟ್ಟೆಗೆ ಬರ್ತಾ ಇದ್ದಂತೆ ವರ್ತಕರು ರಸ್ತೆಯಲ್ಲೇ ನಿಂತು ಎಳ್ನೀರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಬ್ಬರಿಗೊಬ್ಬರು ಮುಗಿಬಿದ್ದು ಎಳ್ನೀರನ್ನು ಖರೀದಿ ಮಾಡುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಬೆಂಗಳೂರು ಮೈಸೂರು ಸರ್ವಿಸ್ ರಸ್ತೆಯಲ್ಲೇ ಈ ಎಳ್ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿರುವಂಥದ್ದು. ಆದರೆ ಬೇಡಿಕೆಗೆ ಅನುಗುಣವಾದಷ್ಟು ಎಳ್ನೀರು ಬರ್ತಾ ಇಲ್ಲ. ಇದು ವರ್ತಕರಿಗೆ ಬೇಡಿಕೆಯಷ್ಟು ಎಳ್ನೀರನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಂದ ಎಳ್ನೀರನ್ನು ರಸ್ತೆಯಲ್ಲೇ ಖರೀದಿ ಮಾಡುವಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ 4-5 ವರ್ತಕರು, ಆ ಕಡೆ ಡೋರ್ನಲ್ಲೂ ಒಬ್ಬರು, ಒಂದಷ್ಟು ವರ್ತಕರು, ಇಲ್ಲೂ ಕೂಡ ವರ್ತಕರು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ವಾಹನವನ್ನು ಅದೇ ರೀತಿ ಅಡ್ಡಗಟ್ಟಿ ಖರೀದಿಯಲ್ಲಿ ತೊಡಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಎಳನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮದ್ದೂರು ಎಳನೀರು ಮಾರುಕಟ್ಟೆಯಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಡೆಲ್ಲಿ ಸೇರಿದಂತೆ ಸಾಕಷ್ಟು ರಾಜ್ಯಗಳಿಗೆ ಎಳ್ನೀರು ಪೂರೈಕೆ ಆಗ್ತದೆ. ಆದರೆ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲ. ಹೀಗಾಗಿ ಎಳ್ನೀರಿನ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ರೈತರಿಗೆ 30-35 ರೂಪಾಯಿಯಷ್ಟು ದರವನ್ನು ನೀಡಿ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರೆ, ಇಲ್ಲಿ ತರುವಂಥ ವಾಹನಗಳೇನು ಬರ್ತವೆ ಗುಣಮಟ್ಟವಾಗಿ ಎಳ್ನೀರು ಸಿಕ್ಕಿದ್ರೆ ಅದಕ್ಕೆ 50 ರೂಪಾಯಿನೂ ಕೊಟ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಡೆಲ್ಲಿಯಲ್ಲೆಲ್ಲ ಹೋಯಿತು ಅಂದರೆ ಒಂದು ಎಳ್ನೀರು 100-120 ರೂಪಾಯಿವರೆಗೂ ಕೂಡ ಮಾರಾಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ದಣಿವಾರಿಸ್ಕೊಳ್ಳೋದಕ್ಕೆ ಎಳ್ನೀರು ಮೊರೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಳ್ನೀರು ಬೇಡಿಕೆ ಹೆಚ್ಚಾಗಿರುವಂಥದ್ದು. ಈ ಒಂದು ಮಾರುಕಟ್ಟೆಗೆ ಪ್ರತಿನಿತ್ಯ 5-6 ಲಕ್ಷ ಎಳ್ನೀರು ಬಂದರೂ ಕೂಡ ಸಾಲೋದಿಲ್ಲ, ಅಷ್ಟು ಬೇಡಿಕೆ ಇದೆ. ಆದರೆ ಇಲ್ಲಿಗೆ ಪ್ರತಿನಿತ್ಯ ಬರ್ತಾ ಇರುವಂಥದ್ದು 1.5-2 ಲಕ್ಷ ಮಾತ್ರ. ಹಾಗಾಗಿ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲದೆ ಇರೋದ್ರಿಂದ ವರ್ತಕರು ಮಾರುಕಟ್ಟೆಗೆ ಬರುವಂಥ ವಾಹನವನ್ನು ರಸ್ತೆಯಲ್ಲೇ ತಡೆದು ಎಳ್ನೀರನ್ನು ಖರೀದಿಯಲ್ಲಿ ತೊಡಗಿರುವಂಥದ್ದು. ಇದಿಷ್ಟು ಮಂಡ್ಯದ ಎಳ್ನೀರು ಮಾರುಕಟ್ಟೆಯ ಸುದ್ದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರಿಕೆ ಆಗ್ತಾ ಇದೆ. ಇದರಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಬಿಸಿಲಿನಿಂದ ದಣಿವಾರಿಸಿಕೊಳ್ಳೋದಕ್ಕೆ ಎಳ್ನೀರು ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಎಳ್ನೀರಿಗೆ ಎಲ್ಲಿಲ್ಲದ ಬೇಡಿಕೆ ಈ ಬಾರಿ ಬಂದಿರುವಂಥದ್ದು. ಸದ್ಯ ನಾನು ಏಷ್ಯಾದಲ್ಲೇ ಅತಿ ದೊಡ್ಡ ಎಳ್ನೀರು ಮಾರುಕಟ್ಟೆ ಅಂತ ಹೆಸರುವಾಸಿಯಾಗಿರುವಂಥ ಮಂಡ್ಯ ಜಿಲ್ಲೆಯ ಮದ್ದೂರು ಎಳನೀರಿನ ಮಾರುಕಟ್ಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಎಳ್ನೀರು ವಾಹನ ಮಾರುಕಟ್ಟೆಗೆ ಬರ್ತಾ ಇದ್ದಂತೆ ವರ್ತಕರು ರಸ್ತೆಯಲ್ಲೇ ನಿಂತು ಎಳ್ನೀರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಬ್ಬರಿಗೊಬ್ಬರು ಮುಗಿಬಿದ್ದು ಎಳ್ನೀರನ್ನು ಖರೀದಿ ಮಾಡುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಬೆಂಗಳೂರು ಮೈಸೂರು ಸರ್ವಿಸ್ ರಸ್ತೆಯಲ್ಲೇ ಈ ಎಳ್ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿರುವಂಥದ್ದು. ಆದರೆ ಬೇಡಿಕೆಗೆ ಅನುಗುಣವಾದಷ್ಟು ಎಳ್ನೀರು ಬರ್ತಾ ಇಲ್ಲ. ಇದು ವರ್ತಕರಿಗೆ ಬೇಡಿಕೆಯಷ್ಟು ಎಳ್ನೀರನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಂದ ಎಳ್ನೀರನ್ನು ರಸ್ತೆಯಲ್ಲೇ ಖರೀದಿ ಮಾಡುವಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ 4-5 ವರ್ತಕರು, ಆ ಕಡೆ ಡೋರ್ನಲ್ಲೂ ಒಬ್ಬರು, ಒಂದಷ್ಟು ವರ್ತಕರು, ಇಲ್ಲೂ ಕೂಡ ವರ್ತಕರು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ವಾಹನವನ್ನು ಅದೇ ರೀತಿ ಅಡ್ಡಗಟ್ಟಿ ಖರೀದಿಯಲ್ಲಿ ತೊಡಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಎಳನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮದ್ದೂರು ಎಳನೀರು ಮಾರುಕಟ್ಟೆಯಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಡೆಲ್ಲಿ ಸೇರಿದಂತೆ ಸಾಕಷ್ಟು ರಾಜ್ಯಗಳಿಗೆ ಎಳ್ನೀರು ಪೂರೈಕೆ ಆಗ್ತದೆ. ಆದರೆ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲ. ಹೀಗಾಗಿ ಎಳ್ನೀರಿನ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ರೈತರಿಗೆ 30-35 ರೂಪಾಯಿಯಷ್ಟು ದರವನ್ನು ನೀಡಿ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರೆ, ಇಲ್ಲಿ ತರುವಂಥ ವಾಹನಗಳೇನು ಬರ್ತವೆ ಗುಣಮಟ್ಟವಾಗಿ ಎಳ್ನೀರು ಸಿಕ್ಕಿದ್ರೆ ಅದಕ್ಕೆ 50 ರೂಪಾಯಿನೂ ಕೊಟ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಡೆಲ್ಲಿಯಲ್ಲೆಲ್ಲ ಹೋಯಿತು ಅಂದರೆ ಒಂದು ಎಳ್ನೀರು 100-120 ರೂಪಾಯಿವರೆಗೂ ಕೂಡ ಮಾರಾಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ದಣಿವಾರಿಸ್ಕೊಳ್ಳೋದಕ್ಕೆ ಎಳ್ನೀರು ಮೊರೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಳ್ನೀರು ಬೇಡಿಕೆ ಹೆಚ್ಚಾಗಿರುವಂಥದ್ದು. ಈ ಒಂದು ಮಾರುಕಟ್ಟೆಗೆ ಪ್ರತಿನಿತ್ಯ 5-6 ಲಕ್ಷ ಎಳ್ನೀರು ಬಂದರೂ ಕೂಡ
ಸಾಲೋದಿಲ್ಲ, ಅಷ್ಟು ಬೇಡಿಕೆ ಇದೆ. ಆದರೆ ಇಲ್ಲಿಗೆ ಪ್ರತಿನಿತ್ಯ ಬರ್ತಾ ಇರುವಂಥದ್ದು 1.5 ಇಂದ 2 ಲಕ್ಷ ಮಾತ್ರ. ಹಾಗಾಗಿ ಬೇಡಿಕೆಯಷ್ಟು ಎಳ್ನೀರು ಬರ್ತಾ ಇಲ್ಲದೆ ಇರೋದ್ರಿಂದ ವರ್ತಕರು ಮಾರುಕಟ್ಟೆಗೆ ಬರುವಂಥ ವಾಹನವನ್ನು ರಸ್ತೆಯಲ್ಲೇ ತಡೆದು ಎಳ್ನೀರನ್ನು ಖರೀದಿಯಲ್ಲಿ ತೊಡಗಿರುವಂಥದ್ದು. ಇದಿಷ್ಟು ಮಂಡ್ಯದ ಎಳ್ನೀರು ಮಾರುಕಟ್ಟೆಯ ಸುದ್ದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.